Hello students, welcome back. Myself Sunil Kumar. Today I will start the session number 18, that is of unit 3 of organization viewer. That's all about perception. So, well, in the last two sessions in the unit 3, that is 16 and 17 sessions, we have discussed about what do you mean by perception, perception process, and factors influencing the perception. So after that, all this perception you know well, actually that is what in the form of perception, in the form of attitude, in the form of opinion, you can discuss how you see others. That is what you called it as perception. Perception, how it is built, how it is created, we have discussed in the ಲಾಸ್ಟ್ ಸೆಷನ್ ಅಲ್ಲಿ ನಾವು ಆ ಪರ್ಸೆಪ್ಷನ್ ಯಾವ ರೀತಿ ಬಿಲ್ಟ್ ಆಯ್ತು, ಯಾವ ರೀತಿ ಇದಾಯ್ತು ಅಂತ ನಾವು ನೋಡುದು. ಪರ್ಸೆಪ್ಷನ್ ಅಂತ ಅಂದ್ರೆ ನಾವು ಒಬ್ಬರನ್ನ ಯಾವ ರೀತಿ ನೋಡ್ತೀವಿ ಅನ್ನೋದನ್ನ ಹೇಳ್ತೀವಿ. ಸೊ in this session 18 we are discussing about the link between perception and individual decision making. So ಯಾವ ರೀತಿ perception ಮತ್ತೆ individual decision making. So decision making is very important thing in every day to day ಇದ್ರಲ್ಲೂ every single decisions ತಗೋಬೇಕಾಗುತ್ತೆ. ಸೊ ಪರ್ಸೆಪ್ಷನ್ ಯಾಕಾಗುತ್ತೆ, ಲಿಂಕ್ ಯಾವ ರೀತಿ ಡಿಸಿಷನ್ ಮೇಕಿಂಗ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಈ ಸೆಷನ್ ಅಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಮೇಜರ್ಲಿ ಕಮಿಂಗ್ ಟು ಐ ಟಾಕ್ ಅಬೌಟ್ ಡಿಸಿಷನ್ ಮೇಕಿಂಗ್ ಬಿಫೋರ್ ಗೋಯಿಂಗ್ ಟು ದಿಸ್. ನಾನು ಡಿಸಿಷನ್ ಮೇಕಿಂಗ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಪರ್ಸೆಪ್ಷನ್ ವಿ ಆಲ್ರೆಡಿ ಡಿಸ್ಕಸ್ಡ್, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ಸೊ ಡಿಸಿಷನ್ ಮೇಕಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಂಡಿವಿಜುವಲ್ ಇನ್ ಆರ್ಗನೈಸೇಷನ್ಸ್ make decisions, they make choices from among two or more alternatives. So decision making process ಆಗಿದೆ. ಯಾಕೆಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಒಂದು ಇದು ಇಟ್ಕೊಂಡು ಮಾಡೋವಂಥದ್ದಲ್ಲ. ಇಟ್ ಈಸ್ something like that which is decided from choosing or by seeing different alternatives. ಯಾವ್ದಾರ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಅನ್ನು ನೋಡಿ ಅದನ್ನ ಅನಾಲಿಸಿಸ್ ಮಾಡಿ ನಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಷನ್ ಮಾಡುವಂಥದ್ದು ಡಿಸಿಷನ್ ಮೇಕಿಂಗ್ ಆಗುತ್ತೆ. ಸೊ ಸಮಥಿಂಗ್ ಲೈಕ್ ಡಿಸಿಷನ್ ಮೇಕಿಂಗ್, ಇಟ್ಸ್ ಅ ರಿಯಾಕ್ಷನ್ ಟು ಎ ಪ್ರಾಬ್ಲಮ್. ಸೊ ಒಂದು ಪ್ರಾಬ್ಲಮ್ಗೆ ಅದೊಂಥರ ರಿಯಾಕ್ಷನ್ ಇದ್ದಂಗೆ. ಸೊ ಒಂದು ಪ್ರಾಬ್ಲಮ್ ಏನಾರು ಆಯ್ತು ಅಂತ ಅಂದ್ರೆ ವಾಟ್ ಇಸ್ ದ ಸೊಲ್ಯೂಷನ್ ಅಂತ ನಾವು ಹುಡುಕ್ತಿವಿ. ಆ ಸೊಲ್ಯೂಷನ್ ನೋಡ್ತಾ ಇದು ಸುಮಾರು ಆಲ್ಟರ್ನೇಟಿವ್ಸ್ ಅನ್ನು ನೋಡ್ತೀವಿ. ಸೊ ಆಲ್ಟರ್ನೇಟಿವ್ಸ್ ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ದಟ್ ಈಸ್ ವಾಟ್ ಇಟ್ ಇಸ್ ಅ ನಥಿಂಗ್ ಬಟ್ ರಿಯಾಕ್ಷನ್ ಟು ಎ ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಸೊ ಎವರಿ ಡಿಸಿಷನ್ ರಿಕ್ವೈರ್ಸ್ ಇಂಟರ್ಪ್ರಿಟೇಷನ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ಇನ್ಫಾರ್ಮೇಶನ್. ಅಫ್ಕೋರ್ಸ್ ಪ್ರತಿಯೊಂದು ಡಿಸಿಷನ್ ಅಲ್ಲೂ ಇಂಟರ್ಪ್ರಿಟೇಷನ್ ಮತ್ತೆ ಇವ್ಯಾಲ್ಯೂಯೇಷನ್ ಆಗ್ಲೇಬೇಕು. ನಾವೇನು ಇನ್ಫಾರ್ಮೇಶನ್ ನ ಹೇಳ್ತೀವಿ, ಕಲೆಕ್ಟ್ ಮಾಡ್ತೀವಿ, ಅದನ್ನ ಇಂಟರ್ಪ್ರಿಟೇಷನ್ ಮಾಡಿ ಓ ದಿಸ್ ಇಸ್ ದ ಬೆಸ್ಟ್, ಓಕೆ ಇದು ಚೆನ್ನಾಗಿದೆ ಅಲ್ವಾ, ಇದ್ರಲ್ಲಿ ಏನೋ ಡ್ರಾಬ್ಯಾಕ್ಸ್ ಇದೆ, ಈ ಇನ್ಫಾರ್ಮೇಶನ್ ಅಲ್ಲಿ ಏನೋ ಇದೆ. ಸೊ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿದ್ಮೇಲೆ ನಾವು ಇದು ಮಾಡ್ತೀವಿ. ಸೊ ಪರ್ಸೆಪ್ಷನ್ ಆಫ್ ದ ಡಿಸಿಷನ್ ಮೇಕರ್ ವಿಲ್ ಅಡ್ರೆಸ್ ಟೂ ಇಶ್ಯೂಸ್. ಎರಡು ಇಶ್ಯೂಸ್ ನ ಇದು ಮಾಡುತ್ತೆ. ಒಂದು ಡಿಸಿಷನ್ ಮೇಕರ್ನ ಅವ್ನ ಪರ್ಸೆಪ್ಷನ್ ಯಾವ ರೀತಿ, ಡಾಟಾ ಆರ್ ಟಿಪಿಕಲಿ ರಿಸೀವ್ಡ್ ಫ್ರಮ್ ಮಲ್ಟಿಪಲ್ ರಿಸೋರ್ಸಸ್. ನೀನು ಏನು ಡಿಸಿಷನ್ ಮಾಡೋಕ್ಕೋಸ್ಕರ ನೀನು ಏನು ಕಲೆಕ್ಟ್ ಮಾಡ್ತೀಯ ಡಾಟಾನ, ಅದು ಒಂದೇ ಸೋರ್ಸ್ ಇಂದಲ್ಲ ಡಿಫ್ರೆಂಟ್ ಸೋರ್ಸ್ ಇಂದ ಕಲೆಕ್ಟ್ ಮಾಡ್ಬೇಕಾಗತ್ತೆ. ವಿಚ್ ಡಾಟಾ ರಿಲೆವೆಂಟ್ ಟು ದ ಡಿಸಿಷನ್ ಅಂಡ್ ವಿಚ್ ಆರ್ ನಾಟ್. ಇದು ಅಷ್ಟು ಡಾಟಾ ಕಲೆಕ್ಷನ್ ಏನ್ ಮಾಡಿರ್ತೀಯ ಅದರಲ್ಲಿ ರಿಲೆವೆಂಟ್ ಯಾವುದು ಮತ್ತೆ ಇರ್ರಿಲೆವೆಂಟ್ ಯಾವುದು ಅನ್ನೋದು ನಾವು ಇದರಲ್ಲಿ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಟೆಲಿಂಗ್ ದಟ್ ಒನ್. ಸೊ ಡಿಸಿಷನ್ ಮೇಕಿಂಗ್ ಇಸ್ ಸಮಥಿಂಗ್ ಲೈಕ್ ದಟ್. ಇಟ್ ಇಸ್ ಮೇಕಿಂಗ್ ಚಾಯ್ಸ್ ಫ್ರಮ್ ಅಮಾಂಗ್ ಟೂ ಆರ್ ಮೋರ್ ಆಲ್ಟರ್ನೇಟಿವ್ಸ್. ಸುಮಾರು ಆಲ್ಟರ್ನೇಟಿವ್ಸ್ ಇರುತ್ತೆ. ಸೊ ಆಲ್ಟರ್ನೇಟಿವ್ಸ್ ಅಲ್ಲಿ ನಮಗೆ ಬೆಸ್ಟ್ ಅನ್ನೋದ ಚೂಸ್ ಮಾಡೋವಂಥದ್ದೇ ನಾವು ಡಿಸಿಷನ್ ಮೇಕಿಂಗ್ ಅಂತ ನಾವು ಕರಿತೀವಿ. ಓಕೆ, ನೆಕ್ಸ್ಟ್ the link between perception and individual decision making. This is one diagrammatical representation of this link. ಇದನ್ನ ಲಿಂಕ್ ನ ಹೇಳುತ್ತೆ. ಸೊ ಇಲ್ಲಿ ನೀವು ಒಂದು ಮೂರು ಏರಿಯಾಸ್ ನೋಡಬಹುದು. ಒನ್ ಇಸ್ ಪ್ರಾಬ್ಲಮ್, another one is decision, one is outcome. So problem is nothing but a discrepancy between some current state of affairs and some desired state. ಪ್ರಾಬ್ಲಮ್ ಅಂತಂದ್ರೆ ಈಗ ಪ್ರೆಸೆಂಟ್ ಏನಿದೆ, ನಾನೇನ್ ಅನ್ಕೊಂಡಿದ್ದೆ, ಸೊ ಅದನ್ನ ಒಂದು ಡಿಫ್ರೆನ್ಸ್ ಏನಂತ ಕರಿತೀವಿ, ಪ್ರಾಬ್ಲಮ್ ಅಂತ ನಾವು ಕರಿತೀವಿ. ಸೊ ಡಿಸಿಷನ್, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೆಂಗಿರುತ್ತೆ ಅಂತ ಅಂದ್ರೆ ದ ಚಾಯ್ಸ್ ಮೇಡ್ ಅಮಂಗ್ ಟು. ಸೊ ಇದಕ್ಕೆ ಏನಾಗುತ್ತೆ, ಇದನ್ನು ಪ್ರಾಬ್ಲಮ್ ಮತ್ತೆ ಡಿಸಿಷನ್ ಎರಡು ಇದು ಮಾಡಿದಾಗ ಸೊ ಪರ್ಸೆಪ್ಷನ್ ಆಫ್ ದ ಡಿಸಿಷನ್ ಮೇಕರ್ ವಿಲ್ ಬಿ ಔಟ್ಕಮ್. ಸೊ ಅವ್ರದ್ದು ಏನಾಗಿರುತ್ತೆ, ಒಂದು ಔಟ್ಕಮ್ ಆಗಿರುತ್ತೆ. ಫ್ರಮ್ ದಟ್ ವಿ ಕ್ಯಾನ್ ಸೇಸ್ ದಟ್ ಒನ್. ಸೊ ದೇರ್ ಇಸ್ ಎ ಪ್ರಾಬ್ಲಮ್, ವಿ ಹ್ಯಾವ್ ಟು ಟೇಕ್ ಡಿಸಿಷನ್. ಪರ್ಸೆಪ್ಷನ್ ಈಸ್ ನಥಿಂಗ್ ಬಟ್ ಔಟ್ಕಮ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ದಿಸ್ ಇಸ್ ದ ಲಿಂಕ್. ಸೊ ಫೈನಲಿ ಐ ಸೆಲ್ ದಟ್ ಒನ್.
there is a problem, we need a solution. For the solution, we just back up with ನಾವು solution ಗೋಸ್ಕರ ಡಿಸಿಷನ್ ಮಾಡ್ಬೇಕಾಗತ್ತೆ. ಸೊ ಡಿಸಿಷನ್ ಯಾವ ರೀತಿ ಮಾಡ್ತೀರಾ ಅಂತಂದ್ರೆ, ಒಂದೇ ತರ ತೊಗೊಳಕಾಲ ವಿ ಹ್ಯಾವ್ ಸುಮಾರು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ, ಸೊ ಅದರಲ್ಲಿ ಬೆಸ್ಟ್ ಅನ್ಸುತ್ತೆ ಯಾವುದು ಅದನ್ನ ನೀವು ಮಾಡ್ಬೇಕಾಗತ್ತೆ. ಸೊ ದಟ್ಸ್ ಆಲ್ ಡಿಸಿಷನ್. ಆ ಡಿಸಿಷನ್ ಮಾಡಬೇಕು ಅಂದಾಗ ಸೊ ನೀನ್ ಏನು ಔಟ್ಕಮ್ ಬರುತ್ತೆ ದಟ್ ಈಸ್ ನಥಿಂಗ್ ಬಟ್ ಪರ್ಸೆಪ್ಷನ್. ಸೊ ಪರ್ಸೆಪ್ಷನ್, ಯಾಕಂದ್ರೆ ನೀನ್ ಡಿಸಿಷನ್ ಮಾಡ್ಬೇಕಾದ್ರೆ ನೀನು ಸುಮಾರು ಡಾಟಾ ಅಥವಾ ಇನ್ಫಾರ್ಮೇಶನ್ ನ ಅನಾಲಿಸಿಸ್ ಮಾಡ್ತೀಯಾ, ಇವ್ಯಾಲ್ಯೂಯೇಟ್ ಮಾಡ್ತೀರಾ, ಸೊ ಎಲ್ಲಾ ಮಾಡ್ತೀರಾ. ಸೊ ಸೊಲ್ಯೂಷನ್ ಬೇಕಾದ್ರೆ ನಿನ್ನ ಪರ್ಸೆಪ್ಷನ್ ಪ್ರಕಾರನೇ ಇವ್ಯಾಲ್ಯೂಯೇಟ್ ಆಗೋದು. ಸೊ ನಿನ್ನ ವ್ಯೂ ಪ್ರಕಾರನೇ ಇವ್ಯಾಲ್ಯೂಯೇಟ್ ಆಗೋದು. ಅದಕ್ಕೆ ನಿನ್ಗೆ ಲಾಸ್ಟ್ ಇದ್ದಾದಂಗೆ ಅದು ಸುಮಾರು ಯಾವ್ಯಾವ ಇಂಪ್ಯಾಕ್ಟ್ ಮಾಡುತ್ತೆ ಅದೆಲ್ಲ ತಿಳ್ಕೊಂಡು, ಸೊ ವಾಟ್ ಈಸ್ ದ ಔಟ್ಕಮ್, ಸೊ ವಾಟ್ ಈಸ್ ದ ಔಟ್ಕಮ್ ಫ್ರಮ್ ದ ಪ್ರಾಬ್ಲಮ್ ಅಂಡ್ ಡಿಸಿಷನ್ಸ್ ಈಸ್ ನಥಿಂಗ್ ಬಟ್ ವಾಟ್ ಪರ್ಸೆಪ್ಷನ್ ಅಂತ ನಾವಿಲ್ಲಿ ಕರಿತೀವಿ. ಸೊ ದಟ್ ಈಸ್ ವಾಟ್ ಯು ಕಾಲ್ಡ್ ಇಟ್ ಅಸ್ ಪರ್ಸೆಪ್ಷನ್. ಲಿಂಕ್ ಈ ತರ ಇದೆ ಅಂತ. ಸೊ ಈ ಲಿಂಕ್ ನ ಹೇಳ್ಬೇಕಾದ್ರೆ ವಿ ಆರ್ ಸ್ಟಡಿಂಗ್ ಒನ್ ಆಫ್ ದ ಮಾಡೆಲ್. ಸೊ ಈ ಲಿಂಕ್ ನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾವು ಒಂದು ಮಾಡೆಲ್ ನ ಹೇಳ್ತೀವಿ, ದಟ್ ಈಸ್ ರಾಷನಲ್ ಡಿಸಿಷನ್ ಮೇಕಿಂಗ್ ಅಂತ. ವಿ ಕಾಲ್ಡ್ ಇಟ್ ಆಸ್ ವಾಟ್ ರಾಷನಲ್ ಡಿಸಿಷನ್ ಮೇಕಿಂಗ್. ಸೊ ರಾಷನಲ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಡಿಸಿಷನ್ ಮೇಕಿಂಗ್ ಮಾಡೆಲ್ ದಟ್ ಡಿಸ್ಕ್ರೈಬ್ಸ್ ಹೌ ಇಂಡಿವಿಜುವಲ್ ಶುಡ್ ಬಿಹೇವ್ ಇನ್ ಆರ್ಡರ್ ಟು ಮ್ಯಾಕ್ಸಿಮೈಸ್ ಸಮ್ ಔಟ್ಕಮ್ಸ್. ರಾಷನಲ್, ನಿನಗೆ ಬೇಕಾದ ಒಂದು ಔಟ್ಕಮ್ ಅಂದ್ರೆ ನಿನಗೆ ಬೇಕಾಗಿರೋದು ಒಂದು ರಿಸಲ್ಟ್ಸ್ ಬೇಕಾಗಿರೋದು ಅನ್ನೋದಕ್ಕಿಂತ ನಿನ್ಗೆ ಔಟ್ಕಮ್ ಚೆನ್ನಾಗಿ ಬರ್ಲಿ, ಮ್ಯಾಕ್ಸಿಮೈಸ್ ಆಗಿ ಇದು ಬರ್ಲಿ ಅನ್ನೋದಕ್ಕೋಸ್ಕರ ನೀನು ಏನ್ ಮಾಡ್ತೀಯ, ಯಾವ ತರ ಬಿಹೇವ್ ಮಾಡ್ತೀಯ, ದಟ್ ಮಾಡೆಲ್ ನಾನು ರಾಷನಲ್ ಡಿಸಿಷನ್ ಮೇಕಿಂಗ್ ಮಾಡೆಲ್ ಅಂತ ಕರಿತೀವಿ. ಅಂದ್ರೆ ನಿನ್ನ ಬುದ್ಧಿವಂತಿಕೆನ ನೀನು ಪ್ರಯೋಗ ಮಾಡಿ ನಿನಗೆ ಬೇಕಾಗಿರೋದು ಒಳ್ಳೆ ಡಿಸಿಷನ್, ಸೊ ಔಟ್ಕಮ್ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಮಾಡೋ ಅಂತ ಮಾಡೆಲ್ ನಾವು ಏನಂತ ಕರಿತೀವಿ, ರಾಷನಲ್ ಡಿಸಿಷನ್ ಮೇಕಿಂಗ್ ಮಾಡೆಲ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಸ್ಟೆಪ್ಸ್ ಬರುತ್ತೆ. ಸೊ ಮಾಡೆಲ್ ಅಂತ ಅಂದಾಗ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾದ್ರೆ ದೇರ್ಸ್ ಎ ಸ್ಟೆಪ್ಸ್. ಸೊ ಸ್ಟೆಪ್ಸ್ ಗಳು ಹೆಂಗಿರುತ್ತೆ ಅಂತ ಅಂದ್ರೆ ದೇರ್ ಆರ್ 6 ಸ್ಟೆಪ್ಸ್. ಟೋಟಲ್ ಎಷ್ಟು ಸ್ಟೆಪ್ಸ್ ಇದೆ ಅಂತ ಅಂದ್ರೆ 6 ಸ್ಟೆಪ್ ಇದೆ. ಸೊ ಫಸ್ಟ್ ಸ್ಟೆಪ್ ಇಸ್ ಡಿಫೈನ್ ದ ಪ್ರಾಬ್ಲಮ್. ಸೆಕೆಂಡ್ ಸ್ಟೆಪ್ ಇಸ್ ಐಡೆಂಟಿಫೈ ದ ಡಿಸಿಷನ್ ಕ್ರೈಟೀರಿಯಾ. Third step is allocate weights to the criteria, develop the alternatives. Fifth one is evaluate the alternatives. Sixth one is select the best alternative. So first is define the problem. So problem ಏನು ಅಂತ ನೀವು ಡಿಫೈನ್ ಮಾಡ್ಬೇಕು ಫಸ್ಟ್. ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಅಂದಾಗ ಸೊಲ್ಯೂಷನ್ ತಗೋಬಹುದು ಥ್ರೂ ಡಿಸಿಷನ್ ಮೇಕಿಂಗ್. ಸೊ ಆಲ್ಟರ್ನೇಟಿವ್ಸ್ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದಾಗ ವಿ ಹ್ಯಾಡ್ ಕ್ಲಿಯರ್ ಕಟ್ ಪ್ರಾಬ್ಲಮ್ಸ್. ನಿಮ್ಗೆ ಏನಿರಬೇಕು ಅಂತಂದ್ರೆ ಪ್ರಾಬ್ಲಮ್ ಚೆನ್ನಾಗಿರ್ಬೇಕು. ಪ್ರಾಬ್ಲಮ್ ಎಕ್ಸಿಸ್ಟ್ ವೆರ್ ಇಸ್ ಆಲ್ರೆಡಿ ಹೇಳಿದೆ ನಾನು, ಇಟ್ಸ್ ಅ ಡಿಸ್ಕ್ರಿಪೆನ್ಸಿ ಬಿಟ್ವೀನ್ ಎಕ್ಸಿಸ್ಟಿಂಗ್ ಅಂಡ್ ಡಿಸೈರ್ಡ್ ಸ್ಟೇಟ್ ಆಫ್ ಅಫೇರೆನ್ಸ್. ಸೊ ಎಷ್ಟೋ ಮೆನಿ ಪೂರ್ ಡಿಸಿಷನ್ಸ್ ಕ್ಯಾನ್ ಬಿ ಟ್ರೇಸ್ ಟು ದ ಡಿಸಿಷನ್ ಮೇಕರ್ ಓವರ್ಲುಕಿಂಗ್ ಎ ಪ್ರಾಬ್ಲಮ್ ಆರ್ ಡಿಫೈನಿಂಗ್ ದ ರಾಂಗ್ ಪ್ರಾಬ್ಲಮ್. ನಿಮ್ ಪ್ರಾಬ್ಲಮೇ ಸರಿಯಾಗಿ ಡಿಫೈನ್ ಮಾಡಲಿಲ್ಲ ಅಂತ ಅಂದ್ರೆ ಸೊ ರಾಂಗ್ ಡಿಸಿಷನ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಫಸ್ಟ್ step of this model or anything like this is define the problem. ನಿಮ್ಗೆ ಏನಿದೆ ಪ್ರಾಬ್ಲಮ್, ನೀನ್ ಏನ್ ಅನ್ಕೊಂಡಿದ್ದೆ ಏನಾಗಿದೆ, ಅದು ಯಾಕೆ, ದಟ್ ಇಸ್ ದ ಪ್ರಾಬ್ಲಮ್. ಸೊ ಇದನ್ನ ಡಿಫೈನ್ ಮಾಡ್ಕೋಬೇಕಾಗತ್ತೆ. ದ ಸೆಕೆಂಡ್ ಒನ್ ಇಸ್ ಐಡೆಂಟಿಫೈ ದ decision criteria. So identify the decision criteria that will be the more important. It's more important for solving the problem. So decision maker determine what is relevant in decision making in the making the decision. So ಯಾವುದು ರಿಲೆವೆಂಟ್ ಆಗಿದೆ ಡಿಸಿಷನ್ಗೆ ಅದನ್ನ ಇದು ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಇಂಟ್ರೆಸ್ಟ್, ವ್ಯಾಲ್ಯೂಸ್, ಸಮ್ ಸಿಮಿಲರ್ ಪ್ರಿಫರೆನ್ಸಸ್ಗಳು, ಸೊ ಎಲ್ಲ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸೊ ಡಿಸಿಷನ್ ಕ್ರೈಟೀರಿಯಾ ಬೇಕಾಗಿರೋದು ಎಲ್ಲಾನು ಏನ್ ಮಾಡ್ಬೇಕು, ನೀವು ಐಡೆಂಟಿಫೈ ಮಾಡ್ಬೇಕಾದ್ರೆ ರಿಲೆವೆಂಟ್ ಟು ದಟ್ ಪ್ರಾಬ್ಲಮ್. ಸೊ ಯಾವುದು ನೆಸೆಸಿಟಿ ಇದೆ, ಯಾವುದು ಇಂಪಾರ್ಟೆಂಟ್ ಇದೆ, ರಿಲೆವೆಂಟ್ ಆಗಿದೆ, ಅದನ್ನ ಫಸ್ಟ್ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ ಡಿಫೈನ್ ಆದ್ಮೇಲೆ ನೀವು ಐಡೆಂಟಿಫೈ whichever is relevant to the particular problem to take decisions. Next is once ನೀವು ಐಡೆಂಟಿಫೈ ಮಾಡಿದ ಮೇಲೆ ಅಲೋಕೇಟ್ ವೇಟ್ಸ್ ಟು ದ ಕ್ರೈಟೀರಿಯಾ. ಸೊ ಯಾವ್ದೋ ಒಂದು ವೇಟ್ಸ್ ನ ಅಲೋಕೇಟ್ ಮಾಡ್ಬೇಕಾದ್ರೆ ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಕೊಡೋಣ, ಯಾವ್ದು ಸೆಕೆಂಡ್ ಪ್ರಿಫರೆನ್ಸ್ ಕೊಡೋಣ, ಯಾವ್ದಕ್ ಜಾಸ್ತಿ ಒತ್ತು ಕೊಡೋಣ, ಆ ತರದ್ನ ನಾವೇನಂತ ಕರಿತೀವಿ, ಅಲೋಕೇಟ್ ವೇಟ್ಸ್ ಟು ದ ಕ್ರೈಟೀರಿಯಾ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಡೆವಲಪ್ ದ ಆಲ್ಟರ್ನೇಟಿವ್ಸ್. ಸೊ ಒಂದೇ ಆಲ್ಟರ್ನೇಟಿವ್ ಇಟ್ಕೊಳಕಲ್ಲ, ಡಿಫ್ರೆಂಟ್ ವ್ಯೂ ಅಲ್ಲಿ ನೀವು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಬಿಕಾಸ್ ನೀವು ಡಾಟಾ ಅಥವಾ ಇನ್ಫಾರ್ಮೇಶನ್ ಏನ್ ಕಲೆಕ್ಟ್ ಮಾಡಿರ್ತೀರಾ, ಐಡೆಂಟಿಫೈ ಮಾಡಿರ್ತೀರಾ ಈ ಪ್ರಾಬ್ಲಮ್ಗೆ ಡಿಫ್ರೆಂಟ್ ರಿಲೆವೆಂಟ್ ಆಗಿರೋ ಡಾಟಾನ, ಸೊ ಅದನ್ನ ನೀವು ಸೆಗ್ರಿಗೇಟ್ ಮಾಡಿ ಅದಕ್ಕೆ ವೆಯ್ಟ್ಸ್ ಕೊಟ್ಟು ಅದಕ್ಕೆ ಆಲ್ಟರ್ನೇಟಿವ್ಸ್ ನ ಡೆವಲಪ್ ಮಾಡಬೇಕಾಗುತ್ತೆ. ಸೊ ಡೆವಲಪ್ ದ ಆಲ್ಟರ್ನೇಟಿವ್ಸ್ ಇಸ್ ನಥಿಂಗ್ ಬಟ್ generate possible alternatives could succeed the resolving the problem.
ಸೊ ನೋ ಅಟೆಂಪ್ಟ್ ಇದರಲ್ಲಿ ಯಾರನ್ನ ಇದೆಲ್ಲ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಇದು ಮಾಡ್ಬೇಕಾಗುತ್ತೆ. ಸೊ ಆಲ್ಟರ್ನೇಟಿವ್ಸ್ ನ ಡೆವಲಪ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಇವ್ಯಾಲ್ಯೂಯೇಟ್ ದ ಆಲ್ಟರ್ನೇಟಿವ್ಸ್. ಸೊ ಆಲ್ಟರ್ನೇಟಿವ್ಸ್ ನ ಎಲ್ಲ ಇವ್ಯಾಲ್ಯೂಯೇಟ್ ಮಾಡ್ಬೋದು. ಓಕೆ, ನನಗೆ ಈ ಆಲ್ಟರ್ನೇಟಿವ್ ಇಂದ ಈ ರಿಸಲ್ಟ್ ಬರುತ್ತೆ, ದಿಸ್ ವುಡ್ ಬಿ ದ ರಿಸಲ್ಟ್, ದಿಸ್ ವುಡ್ ಬಿ ದ ರಿಸಲ್ಟ್ಸ್, ದಿಸ್ ಇಸ್ ಸಮಥಿಂಗ್ ಲೈಕ್ ದಟ್, ವಿಚ್ ಇಸ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ಯಾವ ತರ ರಿಸಲ್ಟ್ಸ್ ಗಳು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕತ್ತೆ. ಅಂದ್ರೆ ಈ ತರ ಔಟ್ಕಮ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಆಲ್ಟರ್ನೇಟಿವ್ ಇಂದ. ಸೊ ದಟ್ ಈಸ್ ಆಲ್ ಅಬೌಟ್ ದ ಇವ್ಯಾಲ್ಯೂಯೇಟ್ ದ ಆಲ್ಟರ್ನೇಟಿವ್ಸ್. ಸೊ ಆಲ್ಟರ್ನೇಟಿವ್ ಇವ್ಯಾಲ್ಯೂಯೇಟ್ ಆದಷ್ಟು ಯು ಆರ್ ಸೆಲೆಕ್ಟ್ ದ ಬೆಸ್ಟ್ ಆಲ್ಟರ್ನೇಟಿವ್. ಸೊ ನಿನಗೆ ಅಥವಾ ನಿಮ್ಮ ವ್ಯೂಗೆ ನೀವು ಯಾವುದು ಇದಾಗುತ್ತೆ ಅನ್ನೋದನ್ನ ನೋಡಿದಾಗ, ಸೊ ಬೆಸ್ಟ್ ಆಲ್ಟರ್ನೇಟಿವ್ ನ ಸೆಲೆಕ್ಟ್ ಮಾಡೋದೇ ಪರ್ಸೆಪ್ಷನ್ ಅಂತ ನಾನು ಕರಿತೀನಿ ಇಲ್ಲಿ ಆಕ್ಚುಲಿ, ಬಿಕಾಸ್ ಯು ಆರ್ ಚೂಸಿಂಗ್ ಇವ್ಯಾಲ್ಯೂಯೇಟಿಂಗ್ ಆಲ್ ದ ಆಲ್ಟರ್ನೇಟಿವ್ಸ್. ನಿನ್ಗೆ ಏನೇನು ಇಂಪ್ಯಾಕ್ಟ್ ಮಾಡುತ್ತೆ ಅದನ್ನೆಲ್ಲ ಯು ಆರ್ ಸೆಲೆಕ್ಟಿಂಗ್ ದ ಬೆಸ್ಟ್ ಆಲ್ಟರ್ನೇಟಿವ್. ಆ ಬೆಸ್ಟ್ ಆಲ್ಟರ್ನೇಟಿವ್ ವಿಲ್ ಬಿ ದ ಡಿಸಿಷನ್ ದಟ್, ಅದನ್ನೇ ನಾವೇನಂತ ಕರೆಯೋದಿಲ್ಲಿ ಪರ್ಸೆಪ್ಷನ್ ಅಂತ ಕೂಡ ಕರಿತೀವಿ. ಓಕೆ, ದೀಸ್ ಆರ್ ದ 6 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ರ್ಯಾಷನಲ್ ಡಿಸಿಷನ್ ಮೇಕಿಂಗ್. ಸೊ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಅಲ್ಲಿ ನಾವು ಕೆಲವೊಂದು ಅಸಂಪ್ಷನ್ಸ್ ಮಾಡ್ತೀವಿ. ಸೊ ಅಸಂಪ್ಷನ್ಸ್ ಯಾವ ತರ ಮಾಡ್ತೀವಿ ಅಂದ್ರೆ ಅಲ್ಲೂ ಕೂಡ ಐ ಆಮ್ ಫೈಂಡ್ ಔಟ್ ವಿತ್ 6 ಅಸಂಪ್ಷನ್ಸ್ ಹಿಯರ್. ದ ಫಸ್ಟ್ ಒನ್ ಇಸ್ ಪ್ರಾಬ್ಲಮ್ ಕ್ಲಾರಿಟಿ. ಸೊ ಪ್ರಾಬ್ಲಮ್ ಕ್ಲಾರಿಟಿ ಅಂತಂದ್ರೆ ಫಸ್ಟ್ ಸ್ಟೆಪ್ ನಾವು ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಮಾಡೆಲ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಇಟ್ಸ್ ಡಿಫೈನಿಂಗ್ ದ ಪ್ರಾಬ್ಲಮ್. ಅದಕ್ಕೆ ಇದು ಅಸಂಪ್ಷನ್ ಮಾಡ್ತಾ ಇರೋದು, ದಟ್ ಈಸ್ ಪ್ರಾಬ್ಲಮ್ ಕ್ಲಾರಿಟಿ. ದಟ್ ಈಸ್ ನಥಿಂಗ್ ಬಟ್ ದ ಪ್ರಾಬ್ಲಮ್ ಇಸ್ ಕ್ಲಿಯರ್ ಅಂಡ್ ಅನ್ಅಂಬಿಗ್ಯಸ್. ಯಾವುದೇ ರೀತಿ ಅದು ಕ್ಲಿಯರ್ ಆಗಿರ್ಬೇಕು, ಯಾವುದೇ ರೀತಿ ಗೊಂದಲಗಳಿರಬಾರದು ಆ ಇದರಲ್ಲಿ. ದ ಡಿಸಿಷನ್ ಮೇಕರ್ ಇಸ್ ಅಸ್ಯೂಮ್ಡ್ ಹ್ಯಾವ್ ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಡಿಸಿಷನ್ ಸಿಚುಯೇಷನ್. ಕಂಪ್ಲೀಟ್ ಇನ್ಫಾರ್ಮೇಶನ್, ಆ ಡಿಸಿಷನ್ ರಿಲೆವೆಂಟ್ ಆಗಿ ಏನೇನು ಬೇಕೋ ಅದು ಕಂಪ್ಲೀಟ್ ಇರಬೇಕು ಅವನಿಗೆ. ಸೊ ದಿಸ್ ಇಸ್ ದ ಫಸ್ಟ್ ಅಸಂಪ್ಷನ್. ಇಲ್ಲ ಅಂತಂದ್ರೆ ಅದೇ ಇದೆ ಅಂತ ಅಸಂಪ್ಷನ್ ಮಾಡಿ ಅದನ್ನ ಇದು ಮಾಡ್ತಾ ಇರೋದು. ನೆಕ್ಸ್ಟ್ ಇಸ್ ನೌನ್ ಆಪ್ಷನ್ಸ್. ಇಟ್ ಈಸ್ ಅಸ್ಯೂಮ್ಡ್ ದಟ್ ವಿಷನ್ ಮೇಕರ್ ಕ್ಯಾನ್ ಐಡೆಂಟಿಫೈ ದ ರಿಲೆವೆಂಟ್ ಕ್ರೈಟೀರಿಯಾ ಅಂಡ್ ಲಿಸ್ಟ್ ದ ಆಲ್ ವಯಬಲ್ ಆಲ್ಟರ್ನೇಟಿವ್ಸ್. ನನಗೆ ವಯಬಲ್, ಅದಕ್ಕೆ ಸಂಬಂಧಪಟ್ಟಿರೋದೆಲ್ಲ ನೌನ್ ಆಪ್ಷನ್ಸ್ ಗೊತ್ತಿರಬೇಕು. ಆಪ್ಷನ್ಸ್ಗಳು, ಆ ರಿಲೆವೆಂಟ್ ಫ್ಯಾಕ್ಟ್ಸ್ಗಳು ಅದೆಲ್ಲ ಅವನಿಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಸ್ ಕ್ಲಿಯರ್ ಪ್ರಿಫರೆನ್ಸಸ್. ನಾನು ಹೇಳಿದೆ ನಿಮಗೆ ಇದರಲ್ಲಿ. ಸೊ ಈ ಸ್ಟೆಪ್ ಅಲ್ಲಿ ಅಲೋಕೇಟ್ ವೆಯ್ಟ್ಸ್ ಅಂತ ನಂದೆ. ವೆಯ್ಟ್ಸ್ ಇಸ್ ನಥಿಂಗ್ ಬಟ್ ಗಿವಿಂಗ್ ಪ್ರಿಫರೆನ್ಸಸ್ ಅಂತ. ಸೊ ಪ್ರಿಫರೆನ್ಸಸ್ ಕ್ಲಿಯರ್ ಆಗಿರ್ಬೇಕು. ಅಂದ್ರೆ ಯಾವ್ದಕ್ಕೆ ಎಷ್ಟು ಅದನ್ನ ಪ್ರಿಫರೆನ್ಸ್ ರ್ಯಾಂಕ್ ಮುಖಾಂತರ ಅಥವಾ ವೆಯ್ಟ್ಸ್, ಇದು ಫಸ್ಟ್ ಇದು ಸೆಕೆಂಡ್ ಆ ತರ ಕೊಡ್ತಾ ಹೋಗ್ಬೇಕು. ಆಮೇಲೆ ಪ್ರಿಫರೆನ್ಸಸ್ ವಿಲ್ ಬಿ ಕಾನ್ಸ್ಟೆಂಟ್. ಆ ಪ್ರಿಫರೆನ್ಸಸ್ ಯಾವಾಗ್ಲೂ ಏನಾಗಿರ್ಬೇಕು, ಕಾನ್ಸ್ಟೆಂಟ್ ಆಗಿರ್ಬೇಕು. ಯಾವ್ದೋ ಒಂದು ಸಿಚುವೇಶನ್, ಯಾವ್ದೋ ಆಲ್ಟರ್ನೇಟಿವ್ ಕಡಿಮೆ ಮಾಡೋದು, ಇದು ಮಾಡೋದು, ಆ ತರದ್ ಮಾಡೋದು. ನೋ ಟೈಮ್ ಆರ್ ಕಾಸ್ಟ್ ಕನ್ಸ್ಟೆಂಟ್ಸ್. ಅಂದ್ರೆ ಇಲ್ಲಿ ಅಸಂಪ್ಷನ್ ಮಾಡಿದ್ರೆ ಯಾವುದೇ ರೀತಿ ಟೈಮ್ ಅಥವಾ ಕಾಸ್ಟ್ ಕನ್ಸ್ಟೆಂಟ್ಸ್ ಗಳು ಇರಲ್ಲ ಅಂತ ಒಂದು ಇದನ್ನು ಮ್ಯಾಕ್ಸಿಮಮ್ ಪೇ ಆಫ್, ಮ್ಯಾಕ್ಸಿಮಮ್ ಯು ಕ್ಯಾನ್ ಟೇಕ್ ದ ಟೈಮ್ ಅಂತ ಹೇಳ್ತಾ ಇದ್ದಾರೆ. ದೀಸ್ ಆರ್ ದ ಅಸಂಪ್ಷನ್ಸ್ ಆಫ್ ದಿಸ್ model. The next is so we have discussed steps in rational decision making model and assumption. So rational decision model na nodide, you can, this could be the long answers. Link anta keldaga nee model ಬಗ್ಗೆ explain ಮಾಡಬಹುದು exam ಅಲ್ಲಿ. Okay, next is intuitive decision making. So intuitive decision making ಅಂತಂದ್ರೆ an unconscious process ಕ್ರಿಯೇಟೆಡ್ ಔಟ್ ಆಫ್ ಡಿಸ್ಟಿಲ್ಡ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಇಂಟ್ಯೂಷನ್ ಬಗ್ಗೆ ಗೊತ್ತಿರ್ಬೋದು. ಇಂಟ್ಯೂಷನ್ ಇಸ್ ಸಮಥಿಂಗ್ ಲೈಕ್ ದಟ್ ಇಸ್ ಅನ್ಕಾನ್ಶಿಯಸ್ ಪ್ರೋಸೆಸ್. ಯಾಕೆ ಅಂತಂದ್ರೆ ಸೊ ಅನ್ಕಾನ್ಶಿಯಸ್ಲಿ ನಿಮ್ಗೆ ಅದ್ರ ಬಗ್ಗೆ ಸಡನ್ ಆಗಿ ಹೇಳ್ಬೋದು. ನಿಮ್ದು ಹಳೆ ಎಕ್ಸ್ಪೀರಿಯನ್ಸ್ ಮೇಲೆ ಆಗ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಯಾವ್ದೋ ಒಂದು ಇರುತ್ತೆ, ಅದೇ ಸೇಮ್ ಸಿಚುವೇಶನ್ ಕ್ರಿಯೇಟ್ ಆದಾಗ ಸೊ ದ ಇಂಟ್ಯೂಷನ್ ವರ್ಕ್ಸ್. ದಟ್ ಈಸ್ ನಥಿಂಗ್ ಬಟ್ ಅದನ್ನೇ ನಾವೇನಂತ ಕರೆಯೋದು ಇಂಟ್ಯೂಷನ್ ಅಂತ ನಾವು ಕರಿತೀವಿ. ಸೊ ಇಂಟ್ಯೂಷನ್ ಅಂತ ಅಂದ್ರೆ something like that from distilled experience. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಿಮ್ಗೆ ಆದ ಒಂದು ಕಾನ್ಶಿಯಸ್ನೆಸ್ ಸಿಕ್ತಾಗ ಆ ಕಾನ್ಶಿಯಸ್ ನಿಮ್ಗೆ ಆ ಸಿಚುವೇಶನ್ ಕ್ರಿಯೇಟ್ ಅನ್ಕಾನ್ಶಿಯಸ್ ಆಗಿ ಇದಾಗುತ್ತೆ. ಸೊ ದಟ್ ಈಸ್ ವಾಟ್ an unconscious process created out of distilled experience. So intuition decision making has recently come out with closer into separate some respectability. So intuition decision making ತುಂಬಾನೇ ಇದಾಗಿದೆ. ಸೊ ಅದನ್ನೇ ಹೇಳ್ತಾ ಇರೋದು, ಇಟ್ ಆಪರೇಟ್ಸ್ ಇನ್ ಕಾಂಪ್ಲಿಮೆಂಟ್ ವಿತ್ ರಾಷನಲಿಸಿಸ್. ಸೊ ರಾಷನಲಿಸಿಸ್ ಒಂಥರ ಕಾಂಪ್ಲಿಮೆಂಟ್ ಇದ್ದಂಗೆ. ಯಾಕೆ ಅಂತಂದ್ರೆ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್, ಯು ಹ್ಯಾಂಡಲ್ ದ ಸಿಚುವೇಶನ್. ಈ ಪ್ರಾಬ್ಲಮ್ ಎಲ್ಲ ನೀವು ನೋಡಿರ್ತೀರಾ, ಆ ಡಿಸಿಷನ್ ನ ಇಲ್ಲೇ ಅಪ್ಲೈ ಮಾಡ್ಬೋದು. ದಟ್ ಈಸ್ ವಾಟ್ ಇಂಟ್ಯೂಷನ್. ಎಲ್ಲೋ ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಎಲ್ಲ ಅದು ಬಂದಿರುತ್ತೆ ನಿಮ್ಗೆ ಸಿಚುವೇಶನ್ ಅಲ್ಲ, ನಿಮ್ ಬಾಸ್ ಮಾಡಿರ್ತಾರೆ ಅಥವಾ ನಿಮ್ ಮನೇಲಿ ಯಾವ್ದೋ ಒಂದು ಆ ಸಿಚುವೇಶನ್ ಕ್ರಿಯೇಟ್ ಆಗಿರ್ತಿಲ್ಲ, ಔಟ್ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡಿರ್ತಿಲ್ವಾ, ಕೇಸ್ ಸ್ಟಡಿ ಮುಖಾಂತರ ನೋಡಿರ್ತೀರಾ, ಸೊ ಅದೆಲ್ಲ ಓದಿರ್ತೀರಾ. ಸೊ ಸಮಥಿಂಗ್ ಲೈಕ್ ದಟ್. ಸಮ್ ಕನ್ಸಿಡರ್ in the form of extra sensory power or sixth sense. ಓ ಅಲ್ಲಿ ಹಂಗಾಗಿತ್ತು, ಓಕೆ ವಿ ಹ್ಯಾವ್ ಟು ವರ್ಕ್ ಇಟ್ ಔಟ್, ಇಲ್ಲಿ ಮಾಡ್ಬೋದು ಅದನ್ನ ಅಂತ ಹೇಳೋವಂಥದ್ದು. ಸಮ್ ಬಿಲೀವ್ ಇಟ್ ಈಸ್ ಎ ಪರ್ಸನಾಲಿಟಿ ಟ್ರೈಟ್ ದಟ್ ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಆರ್ ಬಾರ್ನ್ ವಿತ್. ಸೊ ಎಲ್ಲರಿಗೂ ಇರಲ್ಲ ಇದು, ಆಕ್ಚುಲಿ ಕೆಲವರಿಗೆ ಮಾತ್ರ ಇದಿರುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಇಂಟ್ಯೂಷನ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಅದೇ.
ಸೊ ಸಮಥಿಂಗ್ ಲೈಕ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಅನ್ಕಾನ್ಶಿಯಸ್ಲಿ ಆ ಡಿಸಿಷನ್ ನ ತಗೊಳ್ಳೋವಂಥದ್ದನ್ನ ನಾವು ಹೇಳ್ತೀವಿ. ನೆಕ್ಸ್ಟ್ ಇಸ್ ಕಂಡೀಷನ್ಸ್. ಏನೇನ್ ಕಂಡೀಷನ್ಸ್ ಇರುತ್ತೆ ಒಂದು ಇಂಟ್ಯೂಷನ್ ಡಿಸಿಷನ್ ಮೇಕಿಂಗ್ ಮಾಡೋರ್ಗೆ ಅಂತಂದ್ರೆ, ವೆನ್ ಹೈ ಲೆವೆಲ್ ಆಫ್ ಅನ್ಸರ್ಟನಿಟಿ ಎಕ್ಸಿಸ್ಟ್, ಆ ತರ ಇದ್ದಾಗ ಮಾತ್ರ. ವೆನ್ ದೇರ್ ಇಸ್ ಎ ಲಿಟ್ಲ್ ಪ್ರೆಸಿಡೆಂಟ್ ಟು ಡ್ರಾ ಆನ್, ಲಿಟ್ಲ್ ಪ್ರೆಸಿಡೆಂಟ್ ಅಂದ್ರೆ ಅದಕ್ಕೆ ಕಡಿಮೆ ಚಾನ್ಸಸ್ ಇದ್ದಾಗ ಮಾತ್ರ. ಫ್ಯಾಕ್ಟ್ಸ್ ಆರ್ ಲಿಮಿಟೆಡ್, ನಿಮ್ಗೆ ಸರಿಯಾದ ಒಂದು ಫ್ಯಾಕ್ಟ್ಸ್ ಗಳು ಸಿಗ್ತಿಲ್ಲ, ಡಾಟಾ ಸಿಗ್ತಾ ಇಲ್ಲ, ಆ ತರ ಇದ್ದಾಗ ಏನಾಗುತ್ತೆ, ಅದು ಇಂಟ್ಯೂಷನ್ ಇದಾಗುತ್ತಾ ಹೋಗುತ್ತೆ. So when variables are less scientifically predictable, ಆ ತರ ಪ್ರಿಡಿಕ್ಷನ್ ಆಗದೆ ಇದ್ದಾಗ, ಫ್ಯಾಕ್ಟ್ಸ್ ಲಿಮಿಟೆಡ್ ಆಗಿದ್ದಾಗ, ಸೊ ನಾವು ಈ ಇಂಟ್ಯೂಟಿವ್ ಅಥವಾ ಇಂಟ್ಯೂಷನ್ ಡಿಸಿಷನ್ ಮೇಕಿಂಗ್ ಗೆ ಹೋಗ್ಬೋದು. ಓಕೆ, ಸೊ ಕಂಡೀಷನ್ಸ್ ಏನು? ಸೊ ಈ ಡಿಸಿಷನ್ ಮೇಕಿಂಗ್ ಅಂದ್ರೆ ಇಂಟ್ಯೂಷನ್ ಡಿಸಿಷನ್ ಮೇಕಿಂಗ್ ಮಾಡೋಕೆ ಕಂಡೀಷನ್ಸ್ ಗಳು ಯಾವ ತರ ಇರಬೇಕು ಅಂತ ಅಂದ್ರೆ, ವೆನ್ ಫ್ಯಾಕ್ಟ್ಸ್ ಡು ನಾಟ್ ಕ್ಲಿಯರ್ಲಿ ಪಾಯಿಂಟ್ ದ ವೇ ಟು ಗೋ. ಯಾವಾಗ ಅಂತ ಅಂದ್ರೆ, ಸೊ ಕಂಟಿನ್ಯೂ ಪಾರ್ಟ್ ನಾನು ಹೇಳ್ತಾ ಇದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಿಸ್, ಆ ಫ್ಯಾಕ್ಟ್ಸ್ ಗಳು ಕರೆಕ್ಟ್ ಆಗಿ ಕ್ಲಿಯರ್ ಪಾಯಿಂಟ್ ತೋರ್ಸಲ್ಲ, ಆಗ ನಾವು ಈ ಇಂಟ್ಯೂಷನ್ ಇದು ಮಾಡೋದು. ಇಲ್ಲಾಂದ್ರೆ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಮಾಡ್ಬೋದು. ಸೊ ಯಾವಾಗ ಫ್ಯಾಕ್ಟ್ಸ್ ಗಳು ಕ್ಲಿಯರ್ ಆಗಿರಲ್ಲ ಅಂಡ್ ಅನಾಲಿಟಿಕಲ್ ಡಾಟಾ ಯೂಸ್ ಆಗೋದಿಲ್ಲ ಇಲ್ಲಿ, ಅಂಡ್ ಟೈಮ್ ತುಂಬಾ ಕಡಿಮೆ ಇದೆ, ಅಂಡ್ ದ ಪ್ರೆಷರ್ ಇಸ್ ದೇರ್, ಆ ತರ ಇದ್ದಾಗ ನಾವು ಇಂಟ್ಯೂಷನ್ ಡಿಸಿಷನ್ ಮೇಕಿಂಗ್ ನ ಮಾಡ್ಬೋದು. ಸೊ ದೀಸ್ ಆರ್ ದ ಕಂಡೀಷನ್ಸ್ ವೆನ್ ಪೀಪಲ್ ಆರ್ ಮೋಸ್ಟ್ ಲೈಕ್ಲಿ ಟು ಯೂಸ್ intuitive decision making. Okay, next, decision making styles. So decision making ಅಲ್ಲಿ different styles ಇದೆ. ನಾನು 4 styles ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತೀನಿ. The first is directive, second one is analytic, fourth one is conceptual, and the fifth one is behavioral. So there are 4 types of decision making styles. Directive. So directive decision making styles ಗಳಲ್ಲಿ ಹೆಂಗಿರುತ್ತೆ ಅಂತ ಅಂದ್ರೆ, ಲೋ ಟಾಲರೆನ್ಸ್. ಸೊ ಪರ್ಸೆಪ್ಷನ್ ಇಂಪ್ಯಾಕ್ಟ್ ಆಗುತ್ತೆ ಇದರಲ್ಲಿ. ಲೋ ಟಾಲರೆನ್ಸ್ ಫಾರ್ ಅಂಬಿಗ್ಯೂಟಿ ಟು ಸೀಕ್ ರಾಷನಲಿಟಿ, ಟಾಲರೆನ್ಸ್ ಕಡಿಮೆ ಇರುತ್ತೆ. ಸೊ ಡೈರೆಕ್ಟಿವ್ ತರ ಇರುತ್ತೆ ಅಂತ. ಎಫಿಷಿಯಂಟ್ ಅಂಡ್ ಲಾಜಿಕಲ್ ಆಗಿರುತ್ತೆ ಡೈರೆಕ್ಟಿವ್ ಆಗಿರೋ ಒಂದು ಡಿಸಿಷನ್ ಮೇಕಿಂಗ್. ಅಂಡ್ ಡಿಸಿಷನ್ ಆರ್ ಮೇಡ್ ವಿತ್ ಮಿನಿಮಲ್ ಇನ್ಫಾರ್ಮೇಶನ್ ಅಂಡ್ ವಿತ್ ಫ್ಯೂ ಆಲ್ಟರ್ನೇಟಿವ್ಸ್. ತುಂಬಾ ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲ್ಲ, ಕೆಲವೊಂದು ಮಾತ್ರ ಇರುತ್ತೆ. ಮೇಕ್ ಡಿಸಿಷನ್ ಫಾಸ್ಟ್ ಅಂಡ್ ಫೋಕಸ್ ಆನ್ ದ ಶಾರ್ಟ್ ರನ್. ಶಾರ್ಟ್ ರನ್ ಅಲ್ಲಿ ಫಾಸ್ಟ್ ಅಂಡ್ ಫೋಕಸ್ಡ್ ಆಗಿ ಇದು ಮಾಡುತ್ತೆ. ದಟ್ ಈಸ್ ಡೈರೆಕ್ಟಿವ್ ಡಿಸಿಷನ್ ಮೇಕಿಂಗ್. ನೆಕ್ಸ್ಟ್ ಇಸ್ ಅನಾಲಿಟಿಕ್. ಅನಾಲಿಟಿಕ್ ಅಂದ್ರೆ ಗ್ರೇಟರ್ ಟಾಲರೆನ್ಸ್ ಫಾರ್ ಆಂಬಿಗಿಟಿ, ಡಿಸೈರ್ ಫಾರ್ ಮೋರ್ ಇನ್ಫಾರ್ಮೇಶನ್. ಅಪೋಸಿಟ್ ಇದ್ದಂಗೆ ಇದು. ಡೈರೆಕ್ಟಿವ್ ಅಂಡ್ ಅನಾಲಿಟಿಕ್ ಅಪೋಸಿಟ್. ಆಂಬಿಗ್ಯೂಟಿ, ಸಖತ್ ಇನ್ಫಾರ್ಮೇಶನ್ ಬೇಕು ಅಂಡ್ ಮೋರ್ ಆಲ್ಟರ್ನೇಟಿವ್ಸ್ ನೋಡಬೇಕು ಅಂಡ್ ಕೇರ್ಫುಲ್ ಆಗಿರಬೇಕು. ಹೊಸ ಹೊಸ ಸಿಚುವೇಶನ್ಗೆ ಯಾವ ತರ ಇದೆ ಅಂತ ಕ್ಯಾರೆಕ್ಟರೈಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಲೈಕ್ ದ ಅನಾಲಿಟಿಕ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಸ್ ಕಾನ್ಸೆಪ್ಚುಯಲ್. ಸೊ ಟೆನ್ ಟು ಬಿ ವೆರಿ ಬ್ರಾಡ್. ಇದನ್ನ ಅನಾಲಿಟಿಕ್ ಇಂದ ಇನ್ನೂ ಬ್ರಾಡ್ ಆಗುತ್ತೆ. ಔಟ್ಲುಕ್ ಕನ್ಸಿಡರ್ ಟೂ ಮೆನಿ ಆಲ್ಟರ್ನೇಟಿವ್ಸ್. ಸೊ ಲಾಂಗ್ ರೇಂಜ್ ಅಲ್ಲಿ ದಿಸ್ ಫೋಕಸ್ ಆನ್ ಲಾಂಗ್ ರೇಂಜ್. ದೇ ಆರ್ ಗುಡ್ ಅಟ್ ಫೈಂಡಿಂಗ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್. ತುಂಬಾ ಕಾನ್ಸೆಪ್ಚುಯಲ್ ಆಗಿರೋದ್ರಿಂದ ಬೆಸ್ಟ್ ಅಂತ ಹೇಳಕ್ ಹೇಳ್ತಾರೆ ಡಿಸಿಷನ್ ಮೇಕಿಂಗ್. ಬಿಹೇವಿಯರ್. ಸೊ ಬಿಹೇವಿಯರ್ ಅಂದ್ರೆ ಕ್ಯಾರೆಕ್ಟರ್ ಡಿಸಿಷನ್ ವರ್ಕ್ ವೆಲ್ ವಿತ್ ಅದರ್ಸ್. ಅಂದ್ರೆ ಯಾರು ಚೆನ್ನಾಗಿ ವರ್ಕ್ ಮಾಡ್ತಾರೆ ಅವ್ರ ಜೊತೆ ಇದಾಗಿರೋಂಥದ್ದು. ಕನ್ಸರ್ನ್ ವಿತ್ ಅಚೀವ್ಮೆಂಟ್ ಆಫ್ ಪಿಯರ್ಸ್ ಸಬಾರ್ಡಿನೇಟ್ಸ್ ಅಂಡ್ ಇದ್ರ ಈ ಡಿಸಿಷನ್ ಅಲ್ಲಿ ಅಚೀವ್ ಮಾಡಿರೋ ಅಂತವ್ರು, ಆತರ. ಟ್ರೈಸ್ ಟು ಅವಾಯ್ಡ್ ಕಾನ್ಫ್ಲಿಕ್ಟ್ ಅಂಡ್ ಸೀಕ್ಸ್ ಅಕ್ಸೆಪ್ಟೆನ್ಸ್. ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಮಾಡ್ಕೊಳ್ದಲೆ ಒಂದು ಏನಿದೆ ಅದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗುವಂಥದ್ದು ಬಿಹೇವಿಯರ್ ಡಿಸಿಷನ್ ಮೇಕಿಂಗ್ ಅಂತ ನಾವು ಕರಿತೀವಿ. ಓಕೆ, ಸೊ ದೀಸ್ ಆರ್ ದ ಡಿಸಿಷನ್ ಮೇಕಿಂಗ್ ಸ್ಟೈಲ್ಸ್ ವಿ ಅಬ್ಸರ್ವ್. ದಟ್ ಈಸ್ ಡೈರೆಕ್ಟಿವ್, ಅನಾಲಿಟಿಕ್, ಕಾನ್ಸೆಪ್ಚುಯಲ್ ಮತ್ತೆ ಬಿಹೇವಿಯರ್. 4 ಡಿಸಿಷನ್ ಮೇಕಿಂಗ್ ಸ್ಟೈಲ್ಸ್ ನಾವು ನೋಡ್ದು. ನೆಕ್ಸ್ಟ್ ಇಸ್ ಆರ್ಗನೈಸೇಷನಲ್ ಕನ್ಸ್ಟ್ರೈಂಟ್ಸ್ ಆನ್ ಡಿಸಿಷನ್ ಮೇಕರ್ಸ್. ಡಿಸಿಷನ್ ಮೇಕರ್ಸ್ ಮೇಲೆ ಕನ್ಸ್ಟ್ರೈಂಟ್ಸ್ ಗಳೇನೇನು ಆರ್ಗನೈಸೇಷನ್ ಮಾಡುವಂಥದ್ದು. ಸೊ ಆರ್ಗನೈಸೇಷನ್ ಇಟ್ ಸೆಲ್ಫ್ ಕನ್ಸ್ಟ್ರೈಂಟ್ ಅಂದ್ರೆ ಆರ್ಗನೈಸೇಷನ್ ಯಾವ ರೀತಿ ಅವರಿಗೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಸವಲತ್ತು ಇದು ಮಾಡುತ್ತೆ, ಆರ್ಗನೈಸೇಷನ್ ಯಾವ ರೀತಿ ಅದಕ್ಕೆ ಪೂರಕವಾಗಿದೆ. ಸೊ ದಟ್ ಈಸ್ ವಾಟ್ ಆರ್ಗನೈಸೇಷನ್ ಇಸ್ ಎ ಕನ್ಸ್ಟ್ರೈಂಟ್. ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ಸೊ ಡಿಸಿಷನ್ ಮೇಕಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು ಇದಿರುತ್ತೆ ಡಿಸಿಷನ್ ಮೇಕಿಂಗ್ ಮಾಡಿದಾಗ. ಸೊ ರಿಲೆವೆಂಟ್ ಡಿಸಿಷನ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಡಿಸಿಷನ್ ಮೇಕಿಂಗ್ ಇರುತ್ತೆ. ಅಂಡ್ ರಿವಾರ್ಡ್ ಸಿಸ್ಟಮ್ಸ್, ಪ್ರೋಗ್ರಾಮ್ ರೂಟೀನ್ಸ್ ದಿನ ಯಾವ ರೀತಿ ಇರಬೇಕು ಅನ್ನೋದು ಡಿಸಿಷನ್ ಮೇಕಿಂಗ್ ಮಾಡುವಂಥದ್ದು ಇರ್ಬೋದು. ಅಥವಾ ಸಿಸ್ಟಮ್ ಇಂಪೋಸ್ ಟೈಮ್ ಕನ್ಸ್ಟ್ರೈಂಟ್ಸ್, ಹಿಸ್ಟಾರಿಕಲ್ ಪ್ರೆಸಿಡೆಂಟ್ಸ್. ಸೊ ದೀಸ್ ಆರ್ ದ ಮೇಜರ್ ಕನ್ಸ್ಟ್ರೈಂಟ್ಸ್ ಆನ್ ಡಿಸಿಷನ್ ಮೇಕರ್ಸ್. ಸೊ ಆರ್ಗನೈಸೇಷನ್ ಕನ್ಸ್ಟ್ರೈಂಟ್ಸ್ ಅಂದ್ರೆ ಈ 6 ಡಿಸಿಷನ್ ಕನ್ಸ್ಟ್ರೈಂಟ್ಸ್ ಗಳನ್ನ ನಾವು ನೋಡ್ತೀವಿ. ಸೊ ದರ್ ಆರ್ 6. ನೆಕ್ಸ್ಟ್ ಇಸ್ ಕಲ್ಚರಲ್ ಡಿಫರೆನ್ಸಸ್ ಇನ್ ಡಿಸಿಷನ್ ಮೇಕಿಂಗ್. ಎಸ್, ಅಫ್ಕೋರ್ಸ್ ಕಲ್ಚರಲ್ ಡಿಸಿಷನ್ ಮೇಕಿಂಗ್ ನಾವು 2 ಮಾಡೆಲ್ ಸ್ಟಡಿ ಮಾಡ್ದು. ಒಂದು ರ್ಯಾಷನಲ್ ಮಾಡೆಲ್,
ಇಂಟ್ಯೂಷನ್ ಡಿಸಿಷನ್ ಮಾಡೆಲ್ ಅಂತ ಸ್ಟಡಿ ಮಾಡಿದ್ರು. ಸೊ ರ್ಯಾಷನಲ್ ಮಾಡೆಲ್ ಅಲ್ಲಿ ನೋ ಅಕ್ನಾಲೆಜ್ಮೆಂಟ್ ಆಫ್ ಕಲ್ಚರಲ್ ಡಿಫ್ರೆನ್ಸ್. ಒಂದು ಕಲ್ಚರ್, ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಕಲ್ಚರ್ ಬಗ್ಗೆ ಡಿಸ್ಕಷನ್ ಮಾಡಲ್ಲ. ಸೊ ವಿ ನೀಡ್ ಟು ರೆಕಗ್ನೈಸ್ ದಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ ಆಫ್ ದ ಡಿಸಿಷನ್ ಮೇಕರ್ ಹ್ಯಾವ್ ಸಿಗ್ನಿಫಿಕೆಂಟ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಯಾವ್ದ್ರ ಮೇಲೆ ಕಲ್ಚರ್ ಯಾವತ್ತು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇರೋದು, ಒಂದು ಸೆಲೆಕ್ಷನ್ ಆಫ್ ದ ಪ್ರಾಬ್ಲಮ್, ಡೆಪ್ತ್ ಆಫ್ ಅನಾಲಿಸಿಸ್, the importance placed on logic and rationality, whether organization decisions should be made autocritically by an individual manager or collectively in groups. So that's what actually selection of problems, depth, ಇದೆಲ್ಲ ಇನ್ಫ್ಲುಯೆನ್ಸ್ ಮಾಡುತ್ತೆ ನಿಮ್ಮ ಕಲ್ಚರ್ನ. ಸೊ ರ್ಯಾಷನಲ್ ಮಾಡೆಲ್ ಕಲ್ಚರ್ನ ಅವರು ಅಕ್ನಾಲೆಜ್ ಮಾಡಿತ್ತಿಲ್ಲ, ಬಟ್ ಕಲ್ಚರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಕಲ್ಚರ್ ಇಸ್ ಬ್ಯಾಡ್ ಟು ಟೇಕ್ ಅಪ್, ಬಿಕಾಸ್ ಕಲ್ಚರ್ ಮಾಡ್ಬೇಕಾದ್ರೆ ಒಬ್ಬ ಕಲ್ಚರ್ ಮೇಲೂ ಕೂಡ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ದಟ್ಸ್ ದ ಎಂಡ್ ಆಫ್ ದಿಸ್ ಸೆಷನ್. ದಿ ಸೆಷನ್ ಇಸ್ ಕವರ್ ವಿತ್ ಮೇಜರ್ಲಿ ದಿ ಲಿಂಕ್ ಬಿಟ್ವೀನ್ ಪರ್ಸೆಪ್ಷನ್ ಅಂಡ್ ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗ್. ಸೊ ಇದರಲ್ಲಿ ನಾವೇನು ಸ್ಟಡಿ ಮಾಡ್ದು ಅಂತ ಅಂದ್ರೆ, ಮೇಜರ್ಲಿ ವಿ ಸ್ಟಡಿಡ್ ಅಬೌಟ್ the introduction about the link between the perception and the decision, individual decision making, and there a model we studied, that is rational decision making model, and steps that is involved in that model, ಮತ್ತೆ assumptions ಯಾವ್ದಾದ್ರು ಈ model ಅಲ್ಲಿ, ಮತ್ತೆ another decision making, that is intuitive decision making or intuition decision making. ಇದ್ರ ಬಗ್ಗೆ ಸ್ಟಡಿ ಮಾಡೋದು. intuition decision making ಮಾಡ್ಬೇಕಾದ್ರೆ ಏನೇನು ಕಂಡೀಷನ್ಸ್ ಇರುತ್ತೆ ಅನ್ನೋದೊಂದು ನೋಡೋದು. ಅಪಾರ್ಟ್ ಫ್ರಮ್ ದಿಸ್ ಡಿಸಿಷನ್ ಮೇಕಿಂಗ್ ಸ್ಟೈಲ್ಸ್ ಯಾವ್ದು ಅಂತ 4 ಡಿಸಿಷನ್, ಡೈರೆಕ್ಟಿವ್, ಅನಾಲಿಟಿಕ್, ಕಾನ್ಸೆಪ್ಚುಯಲ್, ಬಿಹೇವಿಯರಲ್ ಬಗ್ಗೆ ಡಿಸ್ಕಸ್ ಮಾಡ್ದು. ಅಂಡ್ ಆರ್ಗನೈಸೇಷನ್ ಕನ್ಸ್ಟೆಂಟ್ಸ್ ಯಾವುದು ಡಿಸಿಷನ್ ಮೇಕರ್ಸ್ಗೆ ಅನ್ನೋದೊಂದು. ಅಂಡ್ ಲಾಸ್ಟ್ ಇಸ್ ಕಲ್ಚರಲ್ ಡಿಫರೆನ್ಸಸ್ ಇನ್ ಡಿಸಿಷನ್ ಮೇಕಿಂಗ್. ಓಕೆ, that's all about this session. Thank you all.